ಎಲ್ಲಾ ಪಕ್ಷದಿಂದ ಶಾಸಕರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ದೇವೇಗೌಡರ ಕುಟುಂಬಕ್ಕೆ ಜೆಡಿಎಸ್ ದವರ ಬೈದಿಗಾಗಲಿ ಮಂತ್ರಿ ಆಗಿದ್ದಾರೆ. ಅವ್ರ ಇನ್ನೇನ್ ಆಗ್ಬೇಕಾಗಿಲ್ಲ. ಬಹುತೇಕ ಹೆಸರೇನು ಬೇಡ, ಒಂದಿಬ್ರು ಯಾರು ಪೊಲೀಸರು ಸಿಕ್ಕಿದ್ರಿ. ಈಗ ಕೇಳಿದ್ವಿ, ಏನಣ್ಣ ಯಾಕೆ ಮಾಡ್ತಾ ಇದ್ದಾರೆ ಸಾರ್? ನಮಗೂ ಏನಪ್ಪಂದ್ರೆ ದೇವೇಗೌಡರು 3ನೇ ತಲೆ ಬಂದು ರೈತರಿಗಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಮನಸ್ಸಲ್ಲಿ ಸ್ವಾಗತ ಮಾಡಿದ್ವಿ. ಸರ್ಕಾರದ ಕುಂತಿರ್ತಕ್ಕಂಥವ್ರ ಆದೇಶ ನಾವು ಪಾಲನೆ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಹಾಗಾಗಿ ಸರ್ಕಾರದಾಗ ಕುಂತವ್ರದ್ದು ಉದ್ದೇಶ ಏನಿದೆ? ಈಗ ಅವ್ರು ಏನಪ್ಪಂತಂದ್ರೆ ನಮ್ಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಈಗ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಯಾವ ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಅನೇಕ ಸಾವಿರಾರ ರೈತರು ಈಗಾಗಲೇ ಬಂದಿರ್ತಕ್ಕಂಥದ್ದಿದೆ. ಯಾರ ಮಂತ್ರಿಗಳು ಹೇಳ್ತಾ ಇದ್ರು ಅಂತ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಲ್ಲ ಅವರಿಗಾಗಿ ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಪುನಃ ಈ ದೇಶದ ಮಾಜಿ ಪ್ರಧಾನಿ ಮೊಮ್ಮಗ, ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರ ಮಗ, ಅತಿಗೇನಪ್ಪ ಇನ್ನು ಏನಂದ್ರೆ ರಾಜಕೀಯ ಅಸ್ತಿತ್ವ ಕೊಡೋದಿದೆ. ಅದಾಗ್ಲೇ ಅವ್ರ ಕುಟುಂಬ ರಾಜಕೀಯದ ಅಸ್ತಿತ್ವ ಪಡೆದಾಗಿದೆ. ಅವ್ರಿಗೆ ಅಸ್ತಿತ್ವ ರಾಜಕೀಯ ಜನ ಕೊಟ್ಟಾಗ ಯಾವಾಗ ಜನಕ್ಕೆ ಏನೇನ್ ಮಾಡ್ಬೇಕು ರೈತರಿಗೆ ಅದು ಮಾಡಿದ್ದಾರೆ. ನಿಮ್ಮಂಗ ಏನಪ್ಪಂತಂದ್ರೆ ಹಿಂಗ ಪೊಲೀಸರನ್ನ ನಿಂದಿರಿಸಿ ನಿಮ್ಗೆ ಏನಾಗಿದೆ, ನಿನ್ನೆಲಿಂದ ಏನಪ್ಪಂದ್ರೆ ರಾತ್ರಿ ನಿಖಿಲ್ 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 ಅನ್ನಕತ್ರಿ ಕಾಂಗ್ರೆಸ್ ಹೇಳ್ತಾ ಇದ್ರು. ಇಲ್ಲ ನರೇಂದ್ರ ಮೋದಿ ಅವರು ಜನಜಿಗೆ ಎದುರಿ ಏನಪ್ಪಂತಂದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ನಿನ್ನೆ ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ನೀವು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ಹಾಗಾಗಿ ಈಗ ಬಹುತೇಕ ಎಲ್ಲ ಕಾಂಗ್ರೆಸ್ನವರಿಗೆ ಮಂತ್ರಿ ಆಗಿದೆ ಅಂತ ಖುಷಿ ಇದೆ ಬಾಲನೆಗ, ಆದ್ರೆ ರಾತ್ರಿ ಮಲ್ಕೊಂಡಾಗ ನಿಖಿಲ್ ನಿಖಿಲ್ ನಿಖಿಲ್. ಹಾಗಾಗಿ ನಾನು ಒಂದನ್ನ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ನಮ್ಮ ಯುವ ನಾಯಕರ ನೇತೃತ್ವದಲ್ಲಿ ನೋಡಿ, ಈಗ ಒಂದು ಇನ್ಸಿಡೆಂಟ್ ನಮ್ಮನ್ನೆಲ್ಲ ತಡೆದ್ರು. ಪಾಪ ಪೊಲೀಸರು ತಡೆದಾಗ ನಿಖಿಲ್ ಅವರು ಕೆಳಗೆ ಬಿದ್ರು, ಕಾಲಿಗೆ ಪೆಟ್ಟಾಯ್ತು. ನಾವು ಅವ್ರ ಮೇಲೆ ಬಿದ್ದೀವಿ, ನಮ್ಮ ಮೇಲೆ ಮಂಜಣ್ಣ ಹರೀಶ್ಗೌಡ ನಾವು ಬಿದ್ದೀವಿ. ಇವತ್ತೇನೋ ನಿಖಿಲ್ ಅವರ ಅಂಗರಕ್ಷಕರು ಕೆಲವು ಕಾರ್ಯಕರ್ತರು ಅಂತಂದ್ರೆ ತಡೆದ್ರು. ಇಲ್ಲ ಅಂತಂದ್ರೆ ಇವತ್ತು ಮತ್ತೊಂದು ಕುಂಭಮೇಳ ನಡೆಯೋದಿಲ್ಲ ದುರ್ಘಟನೆ. ಏನಕ್ಕೆ ಇದೆಲ್ಲ? ನಾವೇನ್ ಮಾಡ್ತಾ ಇದೀವಿ? ನಾವೇನ್ ಅಲ್ಲಿ ಬಂದೇನು ವಿಧಾನಸೌಧಕ್ಕಾಗಲಿ ಅಥವಾ ಫ್ರೀಡಂ ಪಾರ್ಕ್ ಬಂದು ನಿಮ್ಗೆ ಗುಂಡು ಹೊಡಿತೀವ ಸರ್ಕಾರದಾಗಿರೋರಿಗೆ? ಈ ರೀತಿ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನಪ್ಪಂತಂದ್ರೆ ಗುಂಡು ಹೊಡೆದಾರ ಅಂತ ತಿಳ್ಕೊಂಡು ನೀವು ಬಹಳ ಉದ್ದುದ್ದು ಭಾಷಣ ಬಿಗಿತೀರಿ. ಇವತ್ತು ನಾವ್ ಯಾರಿಗೋಸ್ಕರ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಏನಲ್ಲ? ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲಾದ್ರೂ ಏನಾದ್ರೂ ದುರ್ಘಟನೆ ಆಗಿದೆಯಾ? ಪೊಲೀಸರು ನಮ್ಗೆ ಅಷ್ಟೇ ಸಹಕಾರ ಕೊಡ್ತಾ ಇದಾರೆ, ಈ ಭಾಗದ ರೈತರು ಅಷ್ಟೇ ಸಹಕಾರ ಕೊಡ್ತಾ ಇದಾರೆ, ಮಾಧ್ಯಮದವರು ಸಹಕಾರ ಕೊಡ್ತಾ ಇದಾರೆ. ನಿಮ್ಗೆ ಏನಾಗ್ತಾ ಇದೆ? ಇದ್ರ ಉದ್ದೇಶ ಏನು ಅಂತ ಇಡೀ ರಾಜ್ಯದ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಆಮೇಲೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ನಿನ್ನೆ ಮೈಸೂರಲ್ಲಿ ರಾತ್ರಿ ಕುಮಾರಣ್ಣವರು ವಿಧಾನ ಪರಿಷತ್ ಸದಸ್ಯರಿಗೆ ನಮಗ MLA ದವರಿಗೆ ಅವ್ರು ಏನೇನು ಮಾತಾಡ್ಯಾರ ಪ್ರೊಸೀಡಿಂಗ್ ಕೊಟ್ಟಾರ. ಅಲ್ಲಣ್ಣ, ನೀವ್ ಏನೇನ್ ಪ್ರೊಸೀಡಿಂಗ್ ತರ್ತೀರಿ, ನೀವು ಕುಮಾರಣ್ಣನ ಜೊತೆ ಇರುವಾಗ ಏನೇನ್ ಮಾತಾಡಿದ ಪ್ರೊಸೀಡಿಂಗ್ ತರ್ತೀವಿ. ಇವಾಗ DK ಶಿವಕುಮಾರ್ ಅವರ ಶಿವಪೂಜೆ ಮಾಡುವಾಗ ಏನೇನು ಮಾತಾಡ್ತಾ ಇದ್ರೆ ಆ ಪ್ರೊಸೀಡಿಂಗ್ ಹೇಳ್ತೀವಿ. ಹಾಗಾಗಿ ನಾವು ಒಂದನ್ನ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರಿಗಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಆ ರೈತರಿಗಾಗಿ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಅಧ್ಯಕ್ಷ ಮಂಜಣ್ಣ ಅವರ ಸಾರಥ್ಯದಲ್ಲಿ ಬಹಳ ಏನಪ್ಪಂತಂದ್ರೆ ಜನಪ್ರಿಯತೆ ಏನಪ್ಪಂದ್ರೆ ಪಡಿತಾ ಇದೆ. ಹಾಗಾಗಿ ಏನಪ್ಪಂತಂದ್ರೆ ಪೊಲೀಸರ ಮುಖಾಂತರ ಸರ್ಕಾರಕ್ಕೆ ನಾವೇನ್ ಅಂಜೋರಲ್ಲ. ನಾನು ಹೇಳಿದ್ರೆ ಈಗ ಮಂಜಣ್ಣ ಭೋಜನಾಗ ಅವ್ರ ಏನಾದ್ರು ಕುಂಡು ಹೊಡಿತಾರೆ, ಮೊದಲು ನಮ್ಗೆ ಕೊಡ್ಲಿ, ಆಮೇಲೆ ರೈತರಿಗೆ ಕೊಡ್ಲಿ ಅಂತ ತಿಳ್ಕೊಂಡು ಪಾಪ ಪೊಲೀಸರು ಏನ್ ಮಾಡಕ್ ಆಗ್ತದ? ಸರ್ಕಾರದವ್ರು ಹೇಳಿದಾಗ ಪೊಲೀಸರು ಕೇಳ್ತಾರ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಮುಖವನ್ನ ಕಳಿಸ್ತಕ್ಕಂಥ ಕೆಲಸ ಜೆಡಿಎಸ್ ಬಿಜೆಪಿದವರು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಹೋರಾಟಕ್ಕ ನಿನ್ನೆ ಕುಮಾರಸ್ವಾಮಿ ಅವರು ಇಂದು ಏನಪ್ಪಂದ್ರೆ ಖುದ್ದು 84ನೇ ವಯಸ್ಸಿನ ಅನಾರೋಗ್ಯದಲ್ಲಿ ದೇವೇಗೌಡರು ಬಂದು ನೀವು ಯಾವುದೇ ಕಾರಣಕ್ಕೂ 94 ಯಾವುದೇ ಕಾರಣಕ್ಕೂ ಏನಪ್ಪಂದ್ರೆ ನೀವು ಎದುರುಬೇಡ್ರಿ, ನಿಮ್ ಜೊತೆ ನಾನು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಇವತ್ತೇನ್ ಬೆಂಗಳೂರು ಚಲೋನು ಯಾವ್ದು ವಿಧಾನಸೌಧ ಚಲೋನು ಅದೆಲ್ಲಾನು ಏನಪ್ಪಂತಂದ್ರೆ ನಾವು ಮಾಡ್ತೀವಿ. ಪೊಲೀಸರು ನಮ್ಗೆ ಹೊಡಿತಾರೋ ಪೊಲೀಸ್ ಸ್ಟೇಷನ್ ಹಾಕ್ತಾರ, ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಒಂದನ್ನು ಈ ಭಾಗದ ಜನರಿಗೆ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಈ ಭಾಗದಾಗ ಎಲ್ಲಿವರೆಗೂ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾರ
ಅಲ್ಲಿವರೆಗೂ ರೈತರ ಧ್ವನಿಯಾಗಿರ್ತಾರೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಹಾಗಾಗಿ ಈ ಹೋರಾಟ ನಿತ್ಯ ನಿರಂತರವಾಗಿ ನಡೀತೆ, ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ತಿಳ್ಕೊಂಡು ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪಂತಂದ್ರೆ ಅವ್ರ ಜೊತೆ ಎಂತನೇ ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಹ ಏನಪ್ಪಂತಂದ್ರೆ ಸಿದ್ಧ ಇದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ ಜೆಡಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.